ರೇಷನ್ ಪಡೆಯಲು ಹೋದ ಮಹಿಳೆಗೆ ಬಿಗ್ ಶಾಕ್ ಎದುರಾಗಿರುವಂತದ್ದು. ಚಿಂತಾಮಣಿ ತಾಲೂಕು ಆಫೀಸ್ ಬಳಿ ಮಹಿಳೆ ಕಣ್ಣೀರನ್ನ ಹಾಕ್ತಿದ್ದಾರೆ. ರೇಷನ್ ಪಡೆಯಲು ಹೋದಂತಹ ಮಹಿಳೆಗೆ ಬಿಗ್ ಶಾಕ್ ಎದುರಾಗಿದೆ. ಚಿಂತಾಮಣಿ ತಾಲೂಕು ಆಫೀಸ್ ಬಳಿ ಮಹಿಳೆ ಕಣ್ಣೀರನ್ನ ಹಾಕ್ತಿದ್ದಾರೆ. ಬ್ರಹ್ಮವರಹಳ್ಳಿ ಗ್ರಾಮದ ನಿವಾಸಿ ರಮಾದೇವಿ ಇದ್ದಕ್ಕಿದ್ದಂತೆ ಬಿಪಿಎಲ್ ಕಾರ್ಡ್ ಎಪಿಎಲ್ ಆಗಿ ಪರಿಷ್ಕರಣೆ ಆಗಿರುವಂತದ್ದು. ಪತಿ ಕಳೆದುಕೊಂಡು ಮಗಳೊಂದಿಗೆ ರಮಾದೇವಿ ಜೀವನವನ್ನ ನಡೆಸ್ತಾ ಇದ್ರು. ಪಡಿತರ ಚೀಟಿ ರದ್ದುಪಡಿಸಿದಂತಹ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ರೇಷನ್ ಪಡೆಯಲು ಹೋದಂತಹ ಮಹಿಳೆಗೆ ಬಿಗ್ ಶಾಕ್ ಎದುರಾಗಿದೆ. ಇದಾಗಿರೋದು ಚಿಂತಾಮಣಿ ತಾಲೂಕು ಆಫೀಸ್ ಬಳಿ ಮಹಿಳೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ತಿಂಗಳ ಬಳಿಕ ಸರಿಪಡಿಸೋದಾಗಿ ಅಧಿಕಾರಿಗಳು ಸಬೂಬನ್ನ ಹೇಳಿದ್ರು. ಇಲ್ಲ ಹೋಗಿ ತಾಲೂಕು ಆಫೀಸಲ್ಲಿ ಮಾತಾಡ್ರಿ ಅಂದರು. ಇಲ್ಲಿಗೆ ಬಂದು ಇಲ್ಲಿ ಮೇಡಮನ್ನ ಕೇಳಿದೆ. ಇಲ್ಲಿ ಹೋಗಿ ಒಂದು ಅಣ್ಣನ ಕರ್ಕೊಂಡು ಹೋಗಿ ಕೇಳಿದ್ರೆ, ಇಲ್ಲ ನೀವು ಕಾಯಬೇಕು ಅಷ್ಟೇ, ವೆಯ್ಟ್ ಮಾಡಬೇಕು, ನಿನಗೆ ರೇಷನ್ಗೆ ಇದು ಕಾರ್ಡ್ ಲ್ಯಾಪ್ಸ್ ಆಗಿದೆ, ನಿಮ್ಗೆ ಬರಬೇಕು, ಮತ್ತು ಕಾಯಿ ನಾವು ಅರ್ಜಿ ಹಾಕಿ ಕೊಡುವಾಗ ನಿನ್ಗೆ ರೇಷನ್ ಯಾವಾಗ ಇದು ಬರುತ್ತೋ ಅಪ್ಲೈ ಮಾಡೋಕ್ಕೆ ಬರುತ್ತೋ ಆವಾಗ ನಾವು ಹೇಳ್ತೀವಿ, ಆವಾಗ ಬಂದು ಅಪ್ಲೈ ಮಾಡ್ಕೊಳ್ಳಿ, ಹೊಸದಾಗಿ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳಿ, ಇವಾಗ ಇಲ್ಲ ಅಂತ ಹೇಳ್ತಿದ್ದಾರೆ. ಏನು ಸರ್ ಮಾಡೋದು ಹಿಂಗಾದರೆ? ನಾವೇನು ಮಾಡೋದು ಹೇಳಿ? ನೋಡಿ ನಮ್ಮ ರೇಷನ್ ಕಾರ್ಡ್ ಇದು ಸರ್. ನಾನು ಸ್ಕೂಲಲ್ಲಿ ಆಯಾ ಕೆಲಸಕ್ಕೆ ಹೋಗ್ತಿದ್ದೀನಿ ಸರ್. ನನ್ನ ಮನೇಲಿ ಯಾರೂ ಗಂಡಸರಿಲ್ಲ. ನಾನು ನನ್ನ ಮಗಳು ನನ್ನ ಮೊಮ್ಮಗ, ಅವನು 5 ಇಯರ್ಸ್, ಅವನಿಗೆ 10 ಇಯರ್ಸ್. ಇವಾಗ ಸ್ಕೂಲ್ಗೆ ಹೋಗ್ತಿದ್ದಾನೆ ಅವನು. ಅವನಿಗೂ ರೇಷನ್ ಕಾರ್ಡ್ ಸೇರ್ಪಡೆ ಮಾಡಬೇಕು. ನೋಡಿ ಸರ್ ನನ್ನ ಕಾರ್ಡು ಇದೇ ಇರೋದು ನಮ್ಮದು ಇದರಲ್ಲಿ ಯಾರೂ ಇಲ್ಲ. ನನಗೆ ತಂದೆ ತಾಯಿ ಯಾರೂ ಅಣ್ಣ ಅಕ್ಕ ಯಾರೂ ಇಲ್ಲ. ಇರೋದು ನಾನು ಒಬ್ಳೇ. ನನ್ನ ಮಗಳಿದೆ ನನ್ನ ಕಾರ್ಡಲ್ಲಿ ಅಷ್ಟೇ. ನಾವು 3 ಜನನೇ ಇರೋದು ನಮಗೆ ಇವಾಗ ನಮ್ಮಂಥವ್ರಿಗೆ ಎಷ್ಟು ಜನಕ್ಕೆ ಮಾಡ್ತೀರಿ? ಹಿಂಗೆ ಎಷ್ಟು ಜನಕ್ಕೆ ಮಾಡ್ತಾ ಇದ್ದಾರೆ ಸರ್? ಗೊತ್ತಿಲ್ಲ ಸರ್ ನನಗೆ ಯಾವ ಕಾರಣಕ್ಕೆ ತೆಗೆದಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾವೇನು ಗೌರ್ಮೆಂಟ್ ಆಫೀಸರ್ಸ್ ಇಲ್ಲ, ನಮ್ಗೆ ಇನ್ಕಮ್ ಅಷ್ಟೊಂದು ಬರೋಲ್ಲ. ನನಗೆ 15,000 ಸ್ಯಾಲ್ರಿ ಸರ್. ಅದರಲ್ಲಿ ಬಾಡಿಗೆ ಕಟ್ಕೊಂಡು ಮಗುನ ಓದಿಸ್ಕೊಂಡು ಎಷ್ಟೋ ಮಾಡ್ಕೊತಿದ್ದೀನಿ. ಇದರಲ್ಲಿ ಹಿಂಗಾಗಿದೆ. ಸ್ವಲ್ಪ ಇದೇನಾದರೂ ಸ್ವಲ್ಪ ಗಮನಕ್ಕೆ ತರಿಸಿ ಸರ್ ನೀವು. ನಮ್ಗೆ ರೇಷನ್ ಕಾರ್ಡ್ ಬೇಕು ಸರ್. ಎಲ್ಲದಕ್ಕೂ ರೀತಿ ಕಷ್ಟನೇ ಸರ್. ನಮಗೆ ಎಲ್ಲದಕ್ಕೂ ಕಷ್ಟನೇ, ರೇಷನ್ಗೂ ಕಷ್ಟನೇ. ಊರಲ್ಲಿ ನೋಡಿದ್ರೆ ನನ್ನ ಮನೆ ಇವಾಗ ಮನೆಗೆ ಸ್ವಲ್ಪ ಮನೆ ಇಲ್ಲ. ನಾನೇನೋ ಕಷ್ಟಪಟ್ಟು ಅಷ್ಟು ಇಷ್ಟು ಮನೆ ಕಟ್ಕೊತಿದ್ರೆ ಅದನ್ನಕ್ಕೂ ಸ್ವಲ್ಪ ಕಷ್ಟನೇ. ಎಲ್ಲದಕ್ಕೂ ಕಷ್ಟನೇ ಸರ್. ನಮಗೆ ಯಾರೂ ಇಲ್ಲ ಸರ್. ನಾನು ನನ್ನ ಮಗಳು ನನ್ನ ಮೊಮ್ಮಗ ಅಷ್ಟೇ ಸರ್. ನಮಗೆ ಯಾರೂ ಇಲ್ಲ. ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ. ನನಗೆ ಮೇಯ್ನ್ ಇಂಪಾರ್ಟೆಂಟು ನನಗೆ ರೇಷನ್ ಕಾರ್ಡ್ ಬೇಕು ಸರ್. ರೇಷನ್ ಕಾರ್ಡ್ ಬೇಕು, ರೇಷನ್ ಬೇಕು. ನನಗೆ ರೇಷನ್ ಇಲ್ಲ ಅಂದರೆ ಆಗಲ್ಲ. ನನಗೆ ಬೆಂಗಳೂರಲ್ಲಿದ್ರೂ ನಾವು ಇದೇ ತಿಂತೀವಿ. ನಾವು ಅಲ್ಲಿ ನಾವು ದುಡ್ಕೊಂಡು ನಾವು ಬಾಡಿಗೆಗೆ ಕಟ್ಕೊಂಡು ಇರೋದು. ನಮಗೇನು ಸ್ವಂತ ಇಲ್ಲ ಸರ್, ಯಾರೂ ಇಲ್ಲ. ನನಗೆ ಫಸ್ಟು ರೇಷನ್ ಕಾರ್ಡ್ಗೆ ಸ್ವಲ್ಪ ಇದು ಮಾಡಿಸ್ಕೊಡಿ ಸರ್ ಪ್ಲೀಸ್. ದಯವಿಟ್ಟು ನನಗೆ ಅದೊಂದು ಮಾಡಿಕೊಡಿ ಸರ್ ನೀವು ಅಷ್ಟೇ ಸರ್. ಇಂಥವ್ರಿಗೆ ತುಂಬ ಇದು ಮಾಡ್ತಿದ್ದಾರೆ ಸರ್ ಇವರು. ನೋಡಿ ಸರ್ ಸ್ವಲ್ಪ ಹಂಗೆ ಇಲ್ಲ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ರೇಷನ್ ಪಡೆಯಲು ಹೋದಂತಹ ಮಹಿಳೆಗೆ ಬಿಗ್ ಶಾಕ್ ಎದುರಾಗಿರುವಂತದ್ದು. ಇದು ಚಿಂತಾಮಣಿ ತಾಲೂಕು ಆಫೀಸ್ ಬಳಿ ಮಹಿಳೆ ಕಣ್ಣೀರನ್ನ ಹಾಕ್ತಿದ್ದಾರೆ. ಮಹಿಳೆ ಯಾವ ಕಾರಣಕ್ಕೆ ಕಣ್ಣೀರನ್ನ ಹಾಕ್ತಿದ್ದಾರೆ? ಹಾಗಾದ್ರೆ ಏನಾಯ್ತು ಅಲ್ಲಿ? ಖಂಡಿತವಾಗ್ಲೂ ನಿರೀಕ್ಷಾ, ಏನು ಮಹತ್ವಾಕಾಂಕ್ಷಿ ಯೋಜನೆಯ ಏನು ಅನ್ನಭಾಗ್ಯ ಯೋಜನೆಯ ಒಂದು ಫಲಾನುಭವಿ ಕಣ್ಣೀರು ಇಡುವಂತ ಘಟನೆ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ನಡೆದಿರುವಂತದ್ದು. ಏನು ಕಳೆದ ಹಲವಾರು ದಿನಗಳ ಹಿಂದೆ ಏನು ಮಹಿಳೆ ತಮ್ಮ ಒಂದು ರೇಷನ್ ಪಡೆಯಲಿಕ್ಕೆ ನೀಡಿದ್ರು. ಕಳೆದ ತಿಂಗಳು ರೇಷನ್ ಕೂಡ ಪಡೆದಿದ್ರು. ಆದ್ರೆ ತರಾತರಿಯಲ್ಲಿ ಒಂದು ಅಧಿಕಾರಿಗಳ ಎಡವಟ್ಟು ಹಾಗೂ ಆರೋಗ್ಯ ಅಧಿಕಾರಿಗಳ ಬೇಜವಾಬ್ದಾರಿಯಾದ ನಿರ್ಲಕ್ಷ್ಯಕ್ಕೆ ಈ ಒಂದು ಮಹಿಳೆ ಕಣ್ಣೀರು ಇಡುವಂತ ಪರಿಸ್ಥಿತಿ ಈಗ ತಾಲೂಕು ಕಚೇರಿ ಆವರಣದಲ್ಲಿ ನಡೆದಿರುವಂತದ್ದು. ಏನು ಈ ಒಂದು ಚಿಂತಾಮಣಿ ತಾಲೂಕಿನ ಬ್ರಹ್ಮವರಪಲ್ಲಿ ಗ್ರಾಮದ ಏನು ಮಹಿಳೆ ರಮಾದೇವಿ ಯಾರಿದ್ದಾರೆ, ಇವರು ಕಳೆದ ತಿಂಗಳು ರೇಷನ್ ಕೂಡ ಪಡೆದಿದ್ರು. ಏನು ಕಡು ಬಡವರಾಗಿರುವಂತ ಏನು ರಮಾದೇವಿ ಈಗಾಗಲೇ ಏನು ಸರ್ಕಾರದ ಆದೇಶದ ಅನುಸಾರವಾಗಿ ಒಂದು ಪಡಿತರ ಚೀಟಿ ಒಂದು ಚೇಂಜ್ ಆಗೋ ನಿಟ್ಟಿನಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಒಟ್ಟಾರೆಯಾಗಿ ಏನು ಒಂದು ಬಡ ಸಮುದಾಯ ಹಾಗೂ ಒಂದು ತುಳಿತಕ್ಕೊಳಗಾದ ಸಮುದಾಯಗಳು ಒಂದು ರೇಷನ್ ಪಡೆಯಲಿಕ್ಕೆ ಇಷ್ಟೆಲ್ಲ ಅವಾಂತರ ಸೃಷ್ಟಿ ಮಾಡುವಂತ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಇಡೀ ಶಾಪ ಹಾಕಿರುವಂತದ್ದು. ಏನು ಕಳೆದ ಹಲವಾರು ದಿನಗಳಿಂದ ಏನು ಪಡಿತರ ಚೀಟಿಗೆ ಒಂದು ಮಹತ್ವದ ಬದಲಾವಣೆಗಳು ತಂದಿರುವಂತ ನಿಟ್ಟಿನಲ್ಲಿ ಶ್ರೀಮಂತರು ಮಧ್ಯಮ ವರ್ಗದವರು ಬಡವರಿಗೆ ಅನ್ನುವಂತ ಒಂದು ಕೆಲವೊಂದು ನೀತಿಗಳನ್ನ ತಂದಿರುವಂತದ್ದು. ಏನು ಈ ನೀತಿಗಳು ತಂದಿರುವಂತ ನಿಟ್ಟಿನಲ್ಲಿ ಬಡವರ ಮೇಲೆ ಬರೆ ಹಾಕುವಂತ ಕೆಲಸಕ್ಕೆ ರಾಜ್ಯ ಆಹಾರ ಇಲಾಖೆ ಮುಂದಾಗಿರುವಂತದ್ದು ಅಂತಾನೆ ಹೇಳ್ಬೋದು ನಿರೀಕ್ಷಾ. ತಿಂಗಳ ಬಳಿಕ ಸರಿ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಸಬೂಬನ್ನ ಕೂಡ ಹೇಳ್ತಿದ್ರಂತೆ. ಹಾಗಾದ್ರೆ ಇವಾಗ ಏನ್ ಹೇಳ್ತಿದ್ದಾರೆ ಅಧಿಕಾರಿಗಳು ಇದ್ರ ಬಗ್ಗೆ? ಖಂಡಿತವಾಗ್ಲೂ ನಿರೀಕ್ಷೆ
ಮಾಡಿರುವಂತದ್ದು ಏನೋ ಎಲ್ಲೋ ಒಂದು ಕಡೆ ಎಡವಟ್ಟಾಗಿದೆ ಅಂತ. ಒಟ್ಟಾರೆಯಾಗಿ ಏನೋ ಒಂದು ತುಳಿತಕ್ಕೆ ಒಳಗಾದಂತ ಬಡ ಸಮುದಾಯದ ಒಂದು ಮಹಿಳೆಯ ಒಂದು ಕಾರ್ಡು ಈ ತರ ಒಂದು ಮಟ್ಗೋಲು ಹಾಕೊಳ್ಳುವಂಥದ್ದು, ಮತ್ತೆ BPL ಕಾರ್ಡ್ ಇದ್ದದನ್ನ APL ಕಾರ್ಡ್ ಮಾಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಕಣ್ಣಿದ್ದು ಕೂಡರಂತೆ ವರ್ತಿಸುವಂಥದ್ದು ಎಲ್ಲೋ ಒಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಒಂದು ತೀವ್ರವಾಗಿರುವಂತ ಟೀಕೆಗೆ ಗ್ರಸ್ತವಾಗಿರುವಂತದ್ದು. ಒಟ್ಟಾರೆಯಾಗಿ ಏನೋ ಒಂದು ಬಡ ಸಮುದಾಯಕ್ಕೆ ನೀಡಬೇಕಾಗಿದ್ದ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ತೆಗೆದುಕೊಳ್ಳಲು ಒಂದು ಪರಿಪರಿಯಾಗಿ ಒಂದು ಬೇಡ್ಕೊಳ್ಳುವಂತ ಪರಿಸ್ಥಿತಿಗೆ ಒಂದು ಬಡ ಮಹಿಳೆ ಬಂದಿರುವಂತದ್ದು ಎಲ್ಲೋ ಒಂದು ಕಡೆ ಆಹಾರ ಇಲಾಖೆಯ ಒಂದು ಕಟ್ಟು ನಿಲುವಿಗೆ ಈ ಒಂದು ಘಟನೆ ಸಾಕ್ಷಿಯಾಗತ್ತೆ ಅಂತ ಹೇಳ್ಬೋದು. ನಿರೀಕ್ಷಾ. ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ.